ಆತ್ಮೀಯ ರೈತ ಬಂದವರಿಗೆ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಅಬ್ರಗಡ್ತ ಹತ್ರ ಇದ್ದೀವಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಅಣಬೆ ರೋಗ ಬಂದಿತ್ತು. ಸೊ ಅಣಬೆ ರೋಗ ಎಷ್ಟು ವರ್ಷದಿಂದ ಬಂದಿದೆ, ಅವ್ರಿಗೆ ಯಾವ ತರ ಪ್ರಾಬ್ಲಮ್ ಕೊಡ್ತಾ ಇತ್ತು ಅಂತ ಸೊ ನಾವ್ ಇವತ್ತು ಅವ್ರ ಹತ್ರನೇ ವಿಚಾರಿಸೋಣ. ಹೇಳಿ ಸರ್, ಸೊ ಅಣಬೆ ರೋಗ ಎಷ್ಟು ವರ್ಷದಿಂದ ಇತ್ತು, ಸೊ ಅದಕ್ಕೆ ಇವತ್ತು ಯಾವ ತರ ಟ್ರೀಟ್ಮೆಂಟ್ ಕೊಟ್ರಿ? ಈಗ ಒಂದ್ 4-5 years ಇಂದ ಅಣಬೆ ರೋಗ ಇತ್ತು ನಮ್ಗೆ. ಫಸ್ಟ್ ಅದೇ ತೆಂಗಿನ ಅಡಿಕೆ ಗಿಡದಲ್ಲಿ ಕಾಣಿಸ್ಕೊಂತು ಅಂತೂ ನಮಗೆ ತೆಂಗಿನ ಗಿಡಕ್ಕೆ ಬಂದಿದೆ ನಾವು ಅಬ್ಸರ್ವ್ ಮಾಡಿರ್ಲಿಲ್ಲ. ಸೊ ಅದ್ ಈಗ ಒಂದ್ 2 ವರ್ಷದಿಂದ ಪೀಕಿಗೆ ಯಾವಾಗ ಹೋಯ್ತು ಅವಾಗ ನಾವು ಮರ ಹೋಗ್ತಿತ್ತು ಹಾಗೆ ಸುಮ್ನೆ ಆಗ್ತಿದೆ ಏನ್ ಮಾಡಲ್ಲ. ನಾನು 2 years ಏನು ಮಾಡ್ಲಿಲ್ಲ. ಅದಾದ್ಮೇಲೆ ಭರತ್ ಮತ್ತೆ ಪ್ರತಾಪ್ ಅವ್ರು ನಮ್ಗೆ ಕ್ಲೈಕೋಡರ್ಮಾ ಫಸ್ಟ್ ಯೂಸ್ ಮಾಡಿ ಅಂತ ಹೇಳಿದ್ರು. ಅದ್ರ ಜೊತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಯೋಸಿದ್ದಿ ಮತ್ತೆ ಬಯೋಡಿಗಿ ಅನ್ನ ಡ್ರಂಚ್ ಮಾಡಿ ಹಾಕಿ ಅಂತ ಹೇಳಿದ್ರು. ಅದನ್ನ ಫಸ್ಟ್ ಅಡಿಕೆ ಗಿಡಗಳಿಗೆ ಡ್ರಂಚ್ ಮಾಡಿ ಹಾಕ್ಬಿಟ್ಟು ಫಸ್ಟ್ ಬಯೋಸಿದ್ದಿ ಬಯೋಡಿಗಿ ಹಾಕಿ ಒಂದು 20-25 days ಬಿಟ್ಬಿಟ್ಟು ಆಮೇಲೆ ಕ್ಲೈಕೋಡರ್ಮಾ ಸುಡೋಮಸ್ ಎಲ್ಲ ಹಾಕ್ತಾ ಬಂದ್ವಿ. ಅದೊಂದು ಸ್ವಲ್ಪ ಅಡಿಕೆ ಗಿಡದಲ್ಲಿ ಕಂಟ್ರೋಲ್ ಬಂತು. ನಾವು ಕಂಟ್ರೋಲ್ ಬಂದಿದೆ ಅಂದ್ಕೊಂಡ್ವಿ, ಬಟ್ ನಮಗೆ ತೆಂಗಿನ ಮರದಲ್ಲಿ ಇರೋದು ಗೊತ್ತಿಲ್ದಿರೋದ್ರಿಂದ ಈಗ ಏನ್ ಯಾಕೆ ತೆಂಗಿನ ಮರದಲ್ಲಿ ಲೇಟ್ ಆಗಿ ಕಳಿಸ್ಕೊಡತ್ತೆ. ಈ ದೊಡ್ಡ ಮರ ಆಗಿರೋದ್ರಿಂದ ಗೊತ್ತಾಗಲ್ಲ, ಅಡಿಕೆ ಮರ ಫಾಸ್ಟ್ ಆಗಿ ಬಂದಿದೆ ಅಂತ ಗೊತ್ತಾಗಲ್ಲ. ಅದೆಲ್ಲ ಕೊನೆಗೆ ಬೇರೆ ಸತ್ ಮೇಲೆ ಗೊತ್ತಾಗಿದ್ದು. ಫಾರ್ ಎಕ್ಸಾಂಪಲ್ ಫಸ್ಟ್ ಗಿಡ ಇಲ್ಲೇ ಒಂದಿದೆ, ಈ ಗಿಡ ಆಗಿದ್ರಿಂದಾನೇ ನೆಕ್ಸ್ಟ್ ಇಂದ ಹಾಗೆ ಬೆಳ್ಕೊಂಡಾಗ ಒಂದೊಂದು ಇಡೀ ತೋಟ ಹಬ್ಬಿತ್ತು. ಸೊ ಈಗದೇ ಮತ್ತು ಈಗ ಪೀಕಿಗೆ ತುಂಬಾ ಬಂದಿದೆ ಅಂತ ನಮ್ಗೆ ಏನ್ ಮೇಲೆಲ್ಲ ನೋಡ್ತಾ ಬಂದಿರೋದ್ರಿಂದ ಇವಾಗ ನಾವು ಮತ್ತೆ ಬರತ್ ಲಾಸ್ಟ್ ಟೈಮ್ ನಾವೇನು ಇರ್ಲಿ ಮಾರುತಿಯವರಿಂದ ಅವರಾದ್ಮೇಲೆ ನೆಕ್ಸ್ಟ್ ಇವ್ರು ಕಂಟಿನ್ಯೂಸ್ ಈಗ ಒಂದು 7 years ಇಂದ ನಮ್ಮ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿದ್ದಾರೆ. ನಾವೇನ್ ಹೇಳ್ತಾರೋ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತೀವಿ. ಡ್ರಂಚಿಂಗ್ ಇಂದ ಹಿಡಿದು ಫರ್ಟಿಲೈಸರ್ಸ್ ಎಲ್ಲ ಅವ್ರು ಹೇಳಿದ್ನ ಫಾಲೋ ಅಪ್ ಮಾಡ್ತೀವಿ. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಅಣಬೆ ರೋಗ ನಿಮ್ಮ ತೋಟದಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಸರ್? 4 to 5 years ಆಗಿದೆ. 4 to 5 ಅಂದ್ರೆ ತೆಂಗಿನ ಮರಗಳು ಎಷ್ಟು ಹೋಗಿದೆ ಈಗ ಆಲ್ರೆಡಿ? ಈಗ ತೆಂಗಿನ ಮರ ಒಂದ್ 5 ಹೋಗಿದೆ. ಅಡಿಕೆ ಮರ ಇಲ್ಲಿ ತನಕ ಒಂದ್ 50 ಹೋಗಿದೆ. ತಕ್ಷ ಎಲ್ಲ ಹಾಕಿದ್ವಿ ಲೆಕ್ಕ ಹಾಕೊಂಡ್ರೆ. ಬಟ್ ಈಗ ಒಂಚೂರು ಅದೇ ಕಂಟ್ರೋಲಿಗೆ ಬಂದು, ಬಟ್ ಈಗ ಮತ್ತೆ ತೆಂಗಿನ ಮಧ್ಯ 1 ವರ್ಷ ಕಂಟ್ರೋಲಿಗೆ ಬಂತು ಮಾಡಿದ್ರಿಂದ, ಬಟ್ ತೆಂಗಿನ ಮರದ್ರಲ್ಲಿ ಇದ್ದಿದ್ರಿಂದ ಈಗ ಮತ್ತೆ ಅದು ಒಂದ್ ಸೆಕೆಂಡ್ ಮತ್ತೆ ಪೀಕಿಗೆ ಬಂತು. ಸೊ ಇವಾಗ ಮತ್ತೆ ಮಾಡ್ತಾ ಇದೀವಿ. ಸೊ ಇವತ್ತು ರೂಟ್ ಫೀಡಿಂಗ್ ಆಯ್ತಲ್ಲ, ಸೊ ಮಾಡ್ಬೇಕು ಅಂತ ನಿಮಗೆ ಯಾವ ತರ ಐಡಿಯಾ ಬಂತು? ಹಿಂದೆ ಯಾರಾದ್ರೂ? ಇಲ್ಲ, ನಾನು ಇದನ್ನ ಕೇಳಿದ್ದೆ, ಗೊತ್ತಿತ್ತು ವಿಷಯ ನನಗೆ. ಬಟ್ ಈಗ ಒಂದು 2 months ಬ್ಯಾಕ್ ಭರತ್ ಅವ್ರಿಗೆ ಫಾರ್ಮ್ ವಿಸಿಟ್ ಮಾಡಕ್ ಬಂದಿದ್ರು, ಫರ್ಟಿಲೈಸರ್ ಅಡ್ವೈಸ್ ಮಾಡಕ್ ಬಂದಾಗ. ಅವಾಗ ನಾನು ಅವ್ರಿಗೆ ತೋರಿಸ್ಬಿಟ್ಟು ಕೇಳಿದೆ. ಅವ್ರು ಕೇಳ್ದಾಗ ಹೇಳಿದ್ರು, ಇಲ್ಲ ಸರ್ ಹೌದು ಹಿಂಗಿದೆ ಮಾಡ್ಬೋದು ಈ ತರ ಅಂತ ಹೇಳಿದ್ರು. ಆಮೇಲೆ ಯೂನಿವರ್ಸಿಟಿಯಲ್ಲೂ ಕನ್ಸಲ್ಟ್ ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ಅವರು ಸಿಗ್ಲಿಲ್ಲ ಕೈಗೆ. ಅವ್ರು ಬರ್ತೀವಿ ಅಂದ್ರು ಮತ್ತೆ ಬರಲಿಲ್ಲ. ಬಟ್ ಆಮೇಲೆ ಇವ್ರೇನೆ ಸರ್ ನಾನೇ ನೋಡಿದ್ದೆ, ನಾನು ಕಾಲೇಜಲ್ಲಿ ಓದ್ಬೇಕಾರೆ ಮಾಡಿದೀನಿ, ನಾ ಟ್ರೈ ಮಾಡೋಣ ಅಂದಾಗ ಸರಿ ಬನ್ನಿ ಇವತ್ತು ಅಂತ ಹೇಳ್ಬಿಟ್ಟು ಇವಾಗ ಮಾಡಿದ್ವಿ. ಸೊ ಈಗ ಸುಮಾರು ರೈತರು ಹೇಗೆ ಅಂದ್ರೆ ಒಂದ್ ತೆಂಗಿನ ಮರ ಅಲ್ವಾ ಹೋಗ್ಲಿ, ಒಂದ್ ಅಡಿಕೆ ಮರ ಅಲ್ವಾ ಹೋಗ್ಲಿ ಅಂತಾರೆ. ಸೊ ಅವ್ರಿಗೆ ನಾವು ಆದಷ್ಟು ನಾವು ಎಜುಕೇಟ್ ಮಾಡ್ತೀವಿ, 1ರಿಂದನೇ 2 ಆಗೋದು, ಮಲ್ಟಿಪ್ಲೈ ಆಗೋದು ಅಂತ. ಸೊ ನಿಮ್ಮ ಅನುಭವ ಹೇಗಿತ್ತು? ಸರಿ, ಅದೇ ಹೇಳಿದ್ನಲ್ಲ, ಫಸ್ಟ್ ಇಯರ್ ಒಂದ್ 5 ಗಿಡ ಅಡಿಕೆ ಗಿಡ ಕಾಣಿಸ್ಕೊಂತು ಅಂತ ಬರ್ತಿರತ್ತೆ. ಹೋಗಿ ನಾನು ಏನು ಮಾಡ್ಲಿಲ್ಲ, ಗಿಡ ತೆಗಿಲಿರು. ಆಕ್ಚುಲಿ ಫಸ್ಟ್ ಟೈಮ್ ಬಂದ್ ನೋಡಿದಾಗ ಹೇಳೋಗಿದ್ರು, ಗಿಡ ಬುಡ ಸಮೇತ ತೆಗೀರಿ, ಹೊರಗ್ ತೆಗ್ದು ಹಾಕ್ರಿ, ಸುಡಿ ಅಂತ ಹೇಳಿದ್ರು. ಏನೂ ಮಾಡ್ಲಿಲ್ಲ, ಹಂಗೆ ಬಿಟ್ಟೆ. ನೆಕ್ಸ್ಟ್ ವರ್ಷ 15 ಗಿಡ ಹೋಯ್ತು. ಈಗ 15 ಗಿಡ ಹೋಯ್ತಲ್ಲ ಅಂತ ನೆಕ್ಸ್ಟ್ ವರ್ಷ ಬರೀ ಕಟ್ ಮಾಡಿಸ್ದೆ, ಸುಡ್ಲಿಲ್ಲ, ಏನು ಮಾಡ್ಲಿಲ್ಲ, ಕಟ್ ಮಾಡಿಸ್ದಾಗ ಹೊರಗಿಸ್ದೆ. ಈಗ ನೆಕ್ಸ್ಟ್ ವರ್ಷ 30 ಗಿಡ ಹೋಯ್ತು. ಆಮೇಲೆ ಗೊತ್ತಾಯ್ತು, ಇದ್ ಬಿಟ್ರೆ ಇನ್ ಇಡೀ ತೋಟನೇ ತೆಗಿಯತ್ತಿದ್ದು. ಇದು ಏನ್ ಸಾಯಿಲ್ ಇಂದ ಬರೋದು, ಈಗ ಮೇಲ್ಗಡೆ ಏನೋ ಬರೋದು ಅಥವಾ ಫಂಗಸ್ ಇಂದ ಬರೋದಲ್ಲ, ಸಾಯಿಲ್ ಅಲ್ಲಿ ಪ್ರಾಬ್ಲಮ್ ಬರೋದ್ರಿಂದ ಲೈಕ್ ಫೀಡ್ ಒಂದ್ ಬೇರಿಂದ ಒಂದ್ ಬೇರೆ ಅಟ್ಯಾಚ್ ಆಗೇ ಇರುತ್ತೆ. ಸೊ ಈಸಿಯಾಗಿ ಸ್ಪ್ರೆಡ್ ಆಗತ್ತಿದ್ದು ಅಂತ ಯಾವಾಗ ಅರ್ಥ ಆಯ್ತು, ಅದಾದ್ಮೇಲೆ ಇವಾಗ ನಾವು ಮಾಡ್ಬೇಕು ಅಂದ್ರೆ ಒಂದು ಮರ ಇದೆ ಏನೋ ಆಗತ್ತೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ವರ್ಷ 50 ಮರ ತೆಗೆಯುತ್ತೆ. ಅದು ನೆಕ್ಸ್ಟ್ ವರ್ಷ ಇಡೀ ತೋಟಕ್ಕೆ ಇಡೀ ತೋಟ ತೆಗೆಯೋದು. ತುಂಬಾ ಡೇಂಜರ್ ಇದೆ ಅಣಬೆ ರೋಗ.